ಒಂದು ತನಿಖೆ ಕೂಡ ಮಾಡಿದ್ರು. ಪ್ರಿಲಿಮಿನರಿ ರಿಪೋರ್ಟಿಂದ ನಮಗೆ ಏನು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಟೀಚರ್ ಕ್ವಾಲಿಟಿ ಸರಿ ಇಲ್ಲ, ಅದಕ್ಕೆ ಇದು ಟಿ ಸಿ ತೆಗೆದು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮಕ್ಕಳು. ಬಟ್ ಇದು ದೂರ ಬಂದಾದಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ, ಏನಿದೆ ಫ್ಯಾಕ್ಟ್ ಏನಿದೆ ಅದು ಕೇಳ್ಕೊಂಡಿದ್ದೀವಿ. ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಬರ್ತಾ ಇದೆ. ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತೀವಿ, ಇನ್ಕ್ವೈರಿ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಅಂದರೆ ಇದು ನಿಜ ಇದೆಯಾ ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ, ನಾವು ವೆರಿಫೈ ಮಾಡಿಸ್ತೀವಿ. ಬಟ್ ಇವಾಗ ಎರಡೂ ಥರ ಮಾಹಿತಿ ಬರ್ತಾ ಇದೆ. ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತೆಗೆದು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡಿಗೆದವರಿಂದ ಕೂಡ ಇದು ಕಷ್ಟ ಆಗ್ತಾ ಇದೆ ಹಿಂಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ, ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ. ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಹಾಕಿಸ್ತಾ ಇದ್ದೀವಿ ಮತ್ತು ಟೀಚರ್ಸ್ ಹಳೆಯ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಆ್ಯಕ್ಷನ್ ಮಾಡ್ತೇವೆ. ಅವರಿಗೆ ಕೂಡ ನಾವು ಬಿಡಲ್ಲ, ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಕ್ವಾಲಿಟಿದು ಮತ್ತು ಇದು ಮೇಂಟೆನೆನ್ಸ್ದು ಸ್ಕೂಲ್ ಬಿಲ್ಡಿಂಗ್ದು ಮೇಂಟೆನೆನ್ಸ್ದು ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೇವೆ. ಮತ್ತೆ ಮಕ್ಕಳನ್ನ ಕರೆತರುವಂಥ ಕೆಲಸ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಇವರಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ. ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು. ಮತ್ತು ಇಲ್ಲೇ ನಾವು HMಗೆ ಕೂಡ ಹೇಳಿದ್ದೀವಿ, ಇಲ್ಲಿಗೆ ನೀವು ಊಟ ಮಾಡಬೇಕು, ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ದರೆ ಕೂಡ ನಮಗೆ ಡೈಲಿ ಹೇಳಬೇಕು. CRC BRC ಇಲ್ಲಿ ಬರ್ತಾರೆ, ಡೈಲಿನೇ ಇಲ್ಲಿ ಬರ್ತಾರೆ, ನಮಗೆ ಡೈಲಿ ಅಪ್ಡೇಟ್ ಮಾಡ್ತಾರೆ. ಏನು ನಡೀತಾ ಇದೆ ನಮಗೆ ಡೈಲಿ ರಿಪೋರ್ಟ್ ಬೇಕು. BOಗೆ ವೀಕ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಎನ್ ಆ್ಯಕ್ಷನ್.